ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ 2 ವಿಭಿನ್ನವಾದಂತಹ ಡಿಟಾಕ್ಸ್ ಡ್ರಿಂಕ್ನ ನಾನು ತೋರಿಸ್ತಾ ಇದ್ದೀನಿ. ಮೊದಲನೇ ಡಿಟಾಕ್ಸ್ ಡ್ರಿಂಕ್ ಬಂದು ಆಲೋವೆರಾ ಜೆಲ್ ಹಾಗೆ ಬೀಟ್ರೋಟ್ನ ಯೂಸ್ ಮಾಡಿಕೊಂಡು ಮಾಡುವಂತಹ ಡಿಟಾಕ್ಸ್ ಡ್ರಿಂಕ್. ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ವೆಯ್ಟ್ ಗೇನ್ ಏನಾಗಿರುತ್ತೆ ಅದು ಡಿಕ್ರೀಸ್ ಆಗುತ್ತೆ. ಹಾಗೆ ಬಾಡಿ ಇನ್ ಕೇಸ್ ಏನಾದರೂ ಹೀಟಾಗಿ ಇರೋದು, ಟೆಂಪ್ರೇಚರ್ ಹೈ, ಇವಾಗಂತೂ ಚಳಿ ಬಿಸಿಲು ಏನೂ ಗೊತ್ತಾಗ್ತಿಲ್ಲ. ಸೊ ಇದನ್ನು ಜ್ಯೂಸ್ನ ತಗೊಳ್ಳೋದ್ರಿಂದ ಬಾಡಿ ಸ್ವಲ್ಪ ಟೆಂಪ್ರೇಚರ್ ಹೈ ಇದ್ದರೆ ಲೋ ಆಗುತ್ತೆ, ಹಾಗೆ ಬಾಡಿನೂ ಕೂಡ ಸ್ವಲ್ಪ ಡೌನ್ ಆಗುತ್ತೆ. ಜಿಮ್ ಅಥವಾ ಯೋಗ ಅಥವಾ ಎಕ್ಸಸೈಸ್ ಏನೇ ಮಾಡಿ ಆದ ನಂತರ ಬಂದು ಈ ಒಂದು ಡಿಟಾಕ್ಸ್ ಡ್ರಿಂಕ್ನ ನೀವು ಕುಡಿದ ತಕ್ಷಣವೇ ಸ್ವಲ್ಪ ಫ್ಯಾಟ್ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದು ಜಸ್ಟ್ ಒಂದು ಬೀಟ್ರೋಟ್ ಹಾಗೆ ಆಲೋವೆರಾ ಜೆಲ್ನ ಹಾಕಿ ಸ್ವಲ್ಪ ಸಾಲ್ಟ್ನ ಹಾಕಿ ರುಬ್ಕೊಂಬಂದಿದ್ದೀನಿ. ಸಾಲ್ಟ್ನ ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಆ್ಯಕ್ಚುಲಿ ಲೋ ಬಿ ಪಿ ಇರೋರು ಸಾಲ್ಟ್ನ ಹಾಕ್ಕೊಂಡು ಕುಡಿದ್ರೆ ಒಳ್ಳೆಯದು. ಸೊ ಇದಾದಮೇಲೆ ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ. ಫಿಲ್ಟರ್ಗೆ ನಾನು ಒಂದು ಕಾಟನ್ ಕ್ಲಾತ್ನ ತೊಗೊಂಡಿದ್ದೀನಿ. ಸೊ ಸ್ಟ್ರೈನರಲ್ಲಾದರೂ ಮಾಡ್ಕೋಬೋದು, ಆ ಕ್ಲಾತಲ್ಲಾದರೂ ಮಾಡ್ಕೋಬೋದು. ಸ್ಟ್ರೈನರ್ ಯೂಸ್ ಮಾಡಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಬೀಟ್ರೂಟ್ ಕಂಟೆಂಟ್ ಎಲ್ಲ ಬರುತ್ತೆ. ಸೊ ನನಗೆ ಅದು ಪರ್ಸ್ನಲಿ ಇಷ್ಟ ಇಲ್ಲದೆ ಇರೋದ್ರಿಂದ ನಾನು ಕ್ಲಾತ್ನ ಯೂಸ್ ಮಾಡಿ ಹಾಕೋತಾ ಇದ್ದೀನಿ. ಸೊ ಇದೆಲ್ಲ ಆದ ನಂತರ ನೀಟಾಗಿ ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ. 1 ಕಪ್ ನೀಟಾಗಿ ಬರುತ್ತೆ. ಸೊ ಇಲ್ಲ ನನಗೆ ಇನ್ನೊಂದು ಸ್ವಲ್ಪ ಬೇಕು, ಕನ್ಸಿಸ್ಟೆನ್ಸಿ ತಿನ್ನಿದ್ರೂ ಪರವಾಗಿಲ್ಲ ಅನ್ನೋಂಥವ್ರು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡ್ರೆ ಉತ್ತಮ ಅಂತಲೇ ಹೇಳ್ಬೋದು. ಸೊ ಫೈನಲಿ ಬೀಟ್ರೋಟ್ ಹಾಗೆ ಆಲೋವೆರಾ ಹಾಕಿ ಮಾಡಿದಂತಹ ಒಂದು ಜ್ಯೂಸ್ ರೆಡಿಯಾಗಿದೆ. ಸೊ ಇದು ನನ್ನ ಮೊದಲನೇ ಡಿಟಾಕ್ಸ್ ಡ್ರಿಂಕು. 2ನೇ ಡಿಟಾಕ್ಸ್ ಡ್ರಿಂಕ್ ಬಂದು ಬೆಟ್ಟದ ನೆಲ್ಲಿಕಾಯಿ ಹಾಗೆ ಸೌತೆಕಾಯಿ, ಲಿಂಬೆಹಣ್ಣು ಹಾಗೆ ಶುಂಠಿ, ಮೆಣಸು ಉಪಯೋಗಿಸ್ಕೊಂಡು ಮಾಡುವಂತಹ ಡಿಟಾಕ್ಸ್ ಡ್ರಿಂಕು. ಇದರಲ್ಲಿ ಏನಪ್ಪ ಅಂತ ಅಂದರೆ ಹೈ ಪ್ರೋಟೀನ್ ಇರುತ್ತೆ, ಹಾಗೆ ವಿಟಮಿನ್ ಸಿ ಅನ್ನೋದು ಜಾಸ್ತಿ ಇರುತ್ತೆ ಬೆಟ್ಟದ ನೆಲ್ಲಿಕಾಯಲ್ಲಿ. ಸೊ ಇದೆಲ್ಲ ಹಾಕಿ ಮಾಡೋದ್ರಿಂದ ಫ್ಯಾಟ್ ಬರ್ನಿಂಗ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ನಮ್ಮ ಬಾಡಿಯಲ್ಲೂ ಕೂಡ ಅಷ್ಟೇ ವಿಟಮಿನ್ ಸಿ ಅನ್ನೋದು ತುಂಬ ಇನ್ಕ್ರೀಸ್ ಆಗುತ್ತೆ. ಹಾಗೆ ನಿಮಗೆ ಶುಂಠಿನ ಬೇಕಾದ್ರೆ ಕಮ್ಮಿನೂ ಕೂಡ ಹಾಕೋಬೋದು. ಡಿಟಾಕ್ಸ್ ಡ್ರಿಂಕ್ ಅಂತ ಅಂದರೆ ಫ್ಯಾಟ್ ಬರ್ನಿಂಗ್ ಡ್ರಿಂಕ್ ಅಂತಲೇ ಅನ್ಬೋದು. ಸೊ ಆದ್ದರಿಂದ ನಾನು ಇಲ್ಲಿ ಶುಂಠಿಯನ್ನು ಜಾಸ್ತಿ ಹಾಕಿದ್ದೀನಿ. ಮೆಣಸನ್ನು ಕೂಡ 2 ಹಾಕ್ಕೊಳ್ಳಿ, ಇಲ್ಲ ಶುಂಠಿಯನ್ನು ಸ್ವಲ್ಪ ಹಾಕ್ಕೊಳ್ಳಿ. ಹಾಗೆ ಬೆಟ್ಟದ ನೆಲ್ಲಿಕಾಯಿ ಕೂಡ ಅಷ್ಟೇ ಸ್ವಲ್ಪ 1 ಹಾಕ್ಕೊಂಡ್ರೆ ಉತ್ತಮ. ಯಾಕಂದರೆ ಸ್ಟ್ರೈನ್ ಮಾಡಿ ತಗೊಳ್ಳೋದ್ರಿಂದ ಅಷ್ಟು ಕಹಿ ಅಂತ ಅನಿಸೋದು ಅಥವಾ ಹುಳಿ ಅಂತ ಅನಿಸೋದು ಅದೆಲ್ಲ ಆಗಲ್ಲ ನಮಗೆ. ಸೊ ಈ ರೀತಿಯಾಗಿ ಚಿಕ್ಕ ಪೀಸಸ್ ಮಾಡಿ ನಾನು ಗ್ರೈಂಡ್ ಮಾಡಿಕೊಂಡು ಬರ್ತೀನಿ. ಸೊ ಇದನ್ನು ನೀವು ಜಿಮ್ ಆಗಲಿ ಎಕ್ಸಸೈಸ್ ಆಗಲಿ ಮಾಡಾದಮೇಲೆ ಕೂಡ ನೀವು ತಗೋಬೋದು, ಇಲ್ಲ ಅರ್ಲಿ ಮಾರ್ನಿಂಗ್ ನೀವು ತಗೋತೀನಿ ಅಂತ ಅಂದರೂ ಕೂಡ ಇದನ್ನು ತಗೋಬೋದು. ಹಾಗೆ ಇದಕ್ಕೆ ಒಂದೇ ಒಂದು ಟೀ ಸ್ಪೂನ್ನಷ್ಟು ಅಗಸೆ ಬೀಜ ಅಥವಾ ಏನಂತಾರೆ ಅದನ್ನು ಹಾಕಿ ರುಬ್ಬಿ ನೀವು ಕುಡಿಯೋದ್ರಿಂದನೂ ಕೂಡ ಯೂಟ್ರಸ್ ಪ್ರಾಬ್ಲಮ್ ಏನಾದರೂ ಇದ್ದರೂ ಕೂಡ, ಇರ್ರೆಗ್ಯುಲರ್ ಪೀರಿಯಡ್ಸ್ ಏನಾದರೂ ಇದ್ದರೂ ಕೂಡ ರೆಗ್ಯುಲರ್ ಆಗುತ್ತೆ ಮೆನ್ಸ್ಟ್ರಲ್ ಸೈಕಲು. ಸೊ ಎಲ್ಲ ಜ್ಯೂಸ್ ಎಲ್ಲ ಆಗಿ ಸ್ಟ್ರೈನ್ ಎಲ್ಲ ಆದ ನಂತರ ನೀವು ಇಲ್ಲಿ ಅರ್ಧ ನಿಂಬೆಹಣ್ಣು ರಸನ ಹಾಕೋತಾ ಇದ್ದೀನಿ. ಸೊ ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ಹನಿನ ಯೂಸ್ ಮಾಡಿ ಹಾಕೋತಾ ಇದ್ದೀನಿ. ಸೊ ಇಲ್ಲಿ ಹನಿ ಬಂದು ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ರೆ ಸಾಕು, ಜಾಸ್ತಿ ಬೇಡ, ಶುಗರ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಸೊ 2ನೇ ಡಿಟಾಕ್ಸ್ ಡ್ರಿಂಕು ಕೂಡ